ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಅಕ್ಕ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಕ್ಕ ಟಿಫನ್ಗೆ ಇಡ್ಲಿ ಮಾಡಿದರು, ಊಟಕ್ಕೆ ಕರೆದಿದ್ರು. ಮಾಡಿಕ್ತೀನಿ ಬಾ ಅಂತ ಹೇಳ್ಬಿಟ್ಟು ಸರಿ ಹೇಳ್ಬಿಟ್ಟು ಊಟಕ್ಕೆ ಬಂದಿದ್ವು. ಅಕ್ಕ ಅಕ್ಕ ಏ ಬಸ್ರಿ ನೀನೇ ನೆನೆ ಏನ್ ಹೇಳ್ತಾವನೆ, ಡಬಲ್ ಟ್ರಿಬಲ್ ಡಮಾಕ ಹೊಡೆದಿದ್ಯಾ ನೀನು ಕುತ್ಕೊಂಡು ಅಂತವನೆ. ನಾನ್ ನಿಮಗ್ ರಿಸ್ಕ್ ಆಗುತ್ತೆ ಅಂತ ಬೇಜಾರ್ ಮಾಡ್ಕೊಂತೀನಿ. ಫ್ರೆಂಡ್ಸ್, ಅಕ್ಕ ಮಾಡಿಕ್ಕಕ್ಕೆ ಅಂತ ಕರೆದಿದ್ರಲ್ಲ, ಹಾಗಾಗಿ ಅಕ್ಕ ಮನೆಗೆ ಹೋಗಿದ್ದೆ. ಮಾರ್ನಿಂಗ್ ಟಿಫನ್ಗೆ ಅಂದ್ಬಿಟ್ಟು ಇಡ್ಲಿ ಮತ್ತು ಶೇಂಗಾ ಬೀಜದ ಚಟ್ನಿ ಕೂಡ ಮಾಡಿದರು ಅಕ್ಕ. ನಾವು ಹೋದಾಗ ಅಕ್ಕ ಹೂವು ಕಟ್ಕೊಂಡು ಕೂತ್ಕೊಂಡಿದ್ರು. ಅಂಕಲ್ ವ್ಯಾಪಾರಕ್ಕೆ ಹೋಗಿದ್ರಲ್ವ, ಹಾಗಾಗಿ ಇನ್ನೊಬ್ರು ಅಕ್ಕ ಕೂಡ ಬರಬೇಕಿತ್ತು. ಅಕ್ಕನಿಗೆ ವೆಯ್ಟ್ ಮಾಡಿಕೊಂಡು ಅಕ್ಕ ಹೂವು ಕಟ್ತಾಯಿತ್ತು. ತಕ್ಷಣ ಇಡ್ಲಿ ಮತ್ತು ಚಟ್ನಿ ಕೂಡ ಕೊಟ್ಟರು. ಟಿಫನ್ ಮುಗಿಸ್ಕೊಂಡು ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದು ಇದು ಮಾತಾಡ್ಕೊತ ಕೂತ್ಕೊಂಡಿದ್ವು. ಮಧ್ಯಾಹ್ನದ ಊಟಕ್ಕೆ ಚಿಕನ್ ಮಾಡ್ತೀನಿ ಅಂತ ಹೇಳಿತ್ತು ಅಕ್ಕ. ಹಾಗಾಗಿ ಅಪ್ಪಿ ಕರ್ಕೊಂಡೋಗಿ ಚಿಕನ್ ಕೂಡ ತರಲಿಕ್ಕೆ ಅಂತ ಹೋದರು. ಚಿಕನ್ ತರಕ್ಕೆ ಹೋಗೋ ಅಷ್ಟೊತ್ತಿಗೆ ಆಗಲೇ ಇನ್ನೊಬ್ಬರು ಅಕ್ಕ ಬಂದಿದ್ದರು. ಶೇಷ ಅವ್ರದ್ದು ಲಾಸ್ಟ್ನೇ ಅಕ್ಕ, ಅವರು ಕೂಡ ಬಂದಿದ್ದರು. ಬರಬೇಕಾದ್ರೆ ನನಗೆ ಕರ್ಜಿಕಾಯಿ ಮತ್ತು ಮೋದಕ ಮತ್ತು ಇನ್ನೊಂದು ಎಳ್ಳುಂಡೆ, ಆಮೇಲೆ ಇನ್ನೊಂದು ಏನು ಮಾಡಿದ್ರಪ್ಪು, ಚಕ್ಲಿ, ಎಷ್ಟು ಕೂಡ ಮಾಡ್ಕೊಂಡು ಬಂದಿದ್ದರು. ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಚಕ್ಲಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಮಾಡಿದ್ರೆ ಚಕ್ಲಿ ಹಂಗೆ ಬರೋದೇ ಇಲ್ಲ. ಅಪ್ಪು ನನಗೊಂದು ಚಕ್ಲಿ ಕೊಡಪ್ಪು, ಚಕ್ಲಿ ಹಂಗೆ ಬರೋದೇ ಇಲ್ಲ. ಹೋಗಿ ಸ್ವಲ್ಪ ಹೊತ್ತಿಗೆಲ್ಲ ಅಕ್ಕ ಕೂಡ ಬಂದರು. ಚಕ್ಲಿ ಎಲ್ಲನೂ ಎತ್ಕೊಂಡು ಬಂದಿದ್ರು ಮನೆಯಿಂದ ಮಾಡಿಕೊಂಡು. ನಾನು ಅದೇ ಅಕ್ಕನಿಗೆ ಹೇಳ್ತಾ ಇದ್ದೆ, ನನ್ನಿಂದ ನಿಮ್ಗೆ ಎಷ್ಟು ರಿಸ್ಕ್ ನೋಡಿ, ಪರವಾಗಿಲ್ಲ, ಏನು ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಅದೇ ಕೂಡ ಮಾತಾಡ್ತಾಯಿತ್ತು. ಅದಾದಮೇಲೆ ನಾನ್ ವೆಜ್ ಕೂಡ ತೊಗೊಂಡು ಬಂದರು, ಚಿಕನ್ನು. ಅದರಿಂದ ಚಿಕನ್ ಫ್ರೈಯು ಮತ್ತು ಕಬಾಬು, ಬಿರಿಯಾನಿ ಕೂಡ ಮಾಡಿದ್ರು. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಒಟ್ಟಿಗುಟ್ಟಿದ್ರು ಮಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ ನನ್ನ ಅಕ್ಕನಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ಯಾವತ್ತೇ ಹೋದ್ರೂ ಹೊಟ್ಟೆ ತುಂಬ ಅನ್ನ ಹಾಕಿ ಮನಸ್ಸು ತುಂಬ ಪ್ರೀತಿ ಕೊಡ್ತಾರೆ. ಈಗಿನ ಕಾಲದಲ್ಲಿ ಈ ಥರ ಪ್ರೀತಿ ತೋರಿಸೋರು ನೂರಕ್ಕೊಬ್ರು ಅಂತಲೇ ಹೇಳ್ಬೋದು. ತುಂಬ ಪ್ರೀತಿ ಕೊಡ್ತಾರೆ. ಶೇಷನ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅಷ್ಟೇ ಪ್ರೀತಿ ನನಗೂ ಕೂಡ ತೋರಿಸಿ, ಅಷ್ಟೇ ಚೆನ್ನಾಗಿ ನೋಡಿಬಿಟ್ಟು ಬಾಯಿ ತುಂಬ ಹೋಗಮ್ಮ ಬಾರಮ್ಮ ಅಂತ ಮಾತಾಡಿಸಿ ಕಳಿಸ್ತಾರೆ. ಅವ್ರದ್ದು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಇಷ್ಟು ಟೈಮ್ ಕೊಟ್ಟು ಮಾಡಬೇಕಂತ ಏನಿಲ್ಲ, ಆದರೂ ಕೂಡ ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾರಲ್ವ, ಅದಕ್ಕೆ ಎಷ್ಟು ಕೊಟ್ಟರು ಸಾಲಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಬ್ಬರು ಕೂಡ ಅಕ್ಕ ಫ್ರೈ ಮಾಡಿದ್ರು, ದೊಡ್ಡಕ್ಕ. ಲಾಸ್ಟ್ನೇ ಅಕ್ಕ ಬಂದು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿದ್ರು. ಫ್ರೆಂಡ್ಸ್, ದಮ್ ತೆಗೆದ ತಕ್ಷಣ ನನಗೆ ಬಿರಿಯಾನಿ ಕೂಡ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿ ಮಾಡಿದರು ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಅರ್ಧ ಬಿರಿಯಾನಿ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬ್ತಿತ್ತು. ಅಂಥದ್ರಲ್ಲಿ ಇವತ್ತು 2 ಟೈಮ್ ಬಿರಿಯಾನಿ ಹಾಕಿಸ್ಕೊಂಡು ತಿಂದಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ಅದಾದಮೇಲೆ ಅಕ್ಕ ಕುಂಕುಮ ತೊಗೊಂಡ್ಬಿಟ್ಟು ಬಳೆ, ಅಕ್ಕ ವ್ಯಾಪಾರ ಮಾಡೋದ್ರಿಂದ ಮನೆಯಲ್ಲೇ ಇರುತ್ತಲ್ವ, ಬಳೆ ಎತ್ಕೊ ಅಂದ್ಬಿಟ್ಟು ಒಂದು 5 ಡಜನ್ ಬಳೆ ಕೂಡ ಕೊಟ್ಟಿದ್ದಾರೆ ನನಗೆ ಇವತ್ತು. ನಾನು ಬಳೆನೇ ಹಾಕಲ್ಲ. ಈ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಮೇಲೆ ಬರಿಗೈಯಲ್ಲಿ ಇರಬಾರ್ದು, ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ರಿಂದ ಇವಾಗ 4 ಬಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಡಜನ್ ಬಳೆ ಕೂಡ ಕೊಟ್ಟರು. ಅದೇ ನೀನೇ ಸೆಲೆಕ್ಟ್ ಮಾಡ್ಕೊ, ನಿನ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊ ಅಂತಲೇ ಹೇಳ್ತಾಯಿತ್ತು ಅಕ್ಕ. ಆದರೆ ನಾನು ಸೆಲೆಕ್ಟ್ ಮಾಡಿ ತೊಗೊಂಡ್ರೆ ಅದು ನಾನು ತೊಗೊಂಡಂಗಿರುತ್ತೆ, ಅವ್ರು ಕೊಟ್ಟರೆ ಅದು ಅವ್ರು ಕೊಟ್ಟಿದ್ದು ಅನ್ನೋ ಥರ ಇರುತ್ತೆ. ಅದನ್ನೇ ಹೇಳಿದೆ, ನೀವು ಕೊಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಎತ್ಕೊಡಿ ಅಂತ. ನಾನು ಬೇಡ ಅಂದ್ರೂ 5 ಡಜನ್ ಬಳೆ ಕೊಟ್ಟರು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಇವರು ನನಗೆ ಕುಂಕುಮ ಕೊಟ್ಟಿದ್ದ ರೀತಿ, ಮನಸ್ಫೂರ್ತಿಯಾಗಿ ಮಾತಾಡಿಸಿ, ಇವಾಗೆಂತ ಅಲ್ಲ, ನಾನು ಯಾವಾಗಲೂ ಅದೇ ರೀತಿನೇ ನೋಡ್ಕೊತಾರೆ. ಯಾವಾಗಲೇ ಮನೆಗೆ ಹೋದ್ರೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನನ್ನ ನೋಡ್ಬಿಟ್ಟು ಕಳಿಸ್ತಾರೆ. ನನ್ನ ಅಂತ ಅಲ್ಲ, ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಎಲ್ಲರಿಗೂ ಈ ಥರ ನಾದ್ನಿ ದೇವ್ರು ಸಿಗಲ್ಲ, ಅದಕ್ಕೂ ಎಲ್ಲ ಅದೃಷ್ಟ ಮಾಡಬೇಕಂತೆ.
ಸೊ ಅದೇ ರೀತಿ 5 ಡಜನ್ ಬಳೆ ಕೂಡ ಕೊಟ್ಟು ತುಂಬ ಖುಷಿಯಾಗಿ ಅಕ್ಕ ಲಾಸ್ಟ್ನೇ ಅಕ್ಕ ಕೂಡ ಸ್ಯಾರಿ ತೊಗೊಂಬಂದಿದ್ರು, ದೊಡ್ಡಕ್ಕ ಕೂಡ ಸ್ಯಾರಿ ತೊಗೊಂಬಂದಿದ್ರು. ಇಬ್ಬರು ಒಂದೇ ಕಡೆ ಮಾಡಿಟ್ಬಿಟ್ಟು ನನಗೆ ಯಾವ ಬಳೆ ಬೇಕೋ ಅವರೇ ಸೆಲೆಕ್ಟ್ ಮಾಡಿಕೊಡಿ ಅಂದರೂ ಕೊಡಲಿಲ್ಲ. ನಿಂಗೆ ಯಾವ್ದು ಬೇಕೋ ಅದು ತಗೋ ಅಂತ ಹೇಳಿ ಬಳೆ ಕೂಡ ಸೆಲೆಕ್ಟ್ ಮಾಡಿ ತೆಕ್ಕೊಟ್ಟಾದ್ಮೇಲೆ ಕುಂಕುಮ ಕೂಡ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತೆಲ್ಲ ಹಾಡಿ ಖುಷಿಯಾಗಿ ನನಗೆ ಸಮಾಧಾನ ಆಗೋ ರೀತಿ ಆಯಿತು ಫ್ರೆಂಡ್ಸ್. ನನಗೆ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಚಿನ್ನದ್ರಲ್ಲಂತೂ ಮಾಡಿಸ್ಕೊಳಕ್ಕಾಗಿಲ್ಲ, ದೊಡ್ಡವಂದ್ರಲ್ಲಿ ಈ ಸರ್ತಿ ಶ್ರೀಮಂತ ಮಾಡಲೇಬೇಕು ಅಂತ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಬೇಡ ಶ್ರೀಮಂತ, ಫಸ್ಟ್ ಬೇಬಿಗೆ ಮಾಡಿಲ್ಲ, ಈಗಿನೇನಕ್ಕೆ ಅಂತ. ಬಟ್ ಶ್ರೀಮಂತ ಮಾಡಿದಷ್ಟೇ ಆಸೆ ತೀರ್ಕೊಂಡಂಗಾಯ್ತು ನನಗೆ. ಅವ್ರು ಕುಂಕುಮ ಕೊಟ್ಟಿದ್ದ ರೀತಿ ಆಗ್ಬೋದು, ಮನಸ್ಫೂರ್ತಿಯಾಗಿ ಮಾತಾಡ್ಸಿದ ರೀತಿ ಆಗ್ಬೋದು, ಇದೆಲ್ಲ ನೋಡಿದಾಗ ಬಳೆ ಕೊಟ್ಟಿದ್ದು ಅದೆಲ್ಲ ನೋಡಿದಾಗ ಒಂಥರ ತುಂಬ ಖುಷಿಯಾಯಿತು. ಅಷ್ಟೊತ್ತಿಗೆ ಅಪ್ಪು ಕೂಡ ಬ್ಯಾಂಕಿಗೆ ಹೋಗಿದ್ರು. ಬ್ಯಾಂಕಿಂದ ಬಂದಮೇಲೆ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಊಟ ಮುಗಿಸ್ಕೊತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಅಪ್ಪುದು ಊಟ ಮುಗಿಸ್ಕೊಂಡು ಆದಮೇಲೆ ಅಕ್ಕ ನನಗೆ ಕುಂಕುಮ ಕೊಡಲಿಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ಅರಿಶಿನ ಕುಂಕುಮ ಆಗಿರ್ಬೋದು, ಬಳೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು. ಅದೇ ಅಕ್ಕನಿಗೆ ಹೇಳ್ತಾಯಿದ್ದೆ, ನಿಮ್ಗೆ ಎಷ್ಟೊಂದು ರಿಸ್ಕ್ ಆಯ್ತಲ್ವಕ್ಕ ನನ್ನಿಂದ ಅಂದ್ಬಿಟ್ಟು. ಬಟ್ ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಮತ್ತು ಮಾಡೋಕ್ಕಾಗಲ್ಲ, ಹಬ್ಬ ಶುರುವಾಗೋಗ್ಬಿಡುತ್ತೆ, ನಮಗಿನ್ನು ವ್ಯಾಪಾರ ಶುರುವಾಗುತ್ತೆ, ನಿನ್ನ ಕರೆದು ಕಳ್ಸೋಕ್ಕಾಗಲ್ಲ, ಅದಾದಮೇಲೆ ಮಾಲೆ ಅಮಾವಾಸ್ಯೆ ಶುರುವಾಗುತ್ತೆ, ಹಿಂದೆ ಎಲ್ಲ ಶುರುವಾಗೋಗುತ್ತೆ, ಮಾಲೆ ಅಮಾವಾಸ್ಯೆಲಿ ಕರಿಬಾರ್ದು ಅಂತ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂದರೆ ಪುಣ್ಯ ಮಾಡಬೇಕು ಎಲ್ಲದಕ್ಕೂ. ಇವತ್ತಂತ ಅಲ್ಲ ಫ್ರೆಂಡ್ಸ್, ನಾನು ಯಾವಾಗೇ ಹೋದರೂ ನನಗೆ ನಿಜವಾಗ್ಲೂ ಅಕ್ಕ ಇಲ್ಲ, ಅಕ್ಕನ ಪ್ರೀತಿನೇ ತೋರಿಸಿದ್ದಾರೆ. ನಾನು ಯಾವಾಗಲೇ ಹೋದರೂ ಅತ್ತೆ ಕಡ್ಡಿ ತೆಗಿಕ್ಕಲ್ಲ, ಅಷ್ಟು ಪ್ರೀತಿ ಕೊಟ್ಬಿಟ್ಟು ನನಗೇನು ಬೇಕು ಮಾಡೋಕೆ ಕಳಿಸಿದ್ದಾರೆ. ಈಗ ಪ್ರೆಗ್ನೆಂಟ್ ಅಂತ ಅಲ್ಲ, ನಾರ್ಮಲ್ ಡೇಸಲ್ಲೂ ಅಷ್ಟೇ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ನನಗೆ ಅಂದರೆ ಇಷ್ಟಪಟ್ಟು ಮಾತಾಡ್ಬಿಟ್ಟು ಕಳಿಸ್ತಾರೆ. ಸೊ ಅದೇ ಖುಷಿ. ಈಗಿನ ಕಾಲದಲ್ಲಿ ಈ ಥರ ಸಿಗಲ್ಲ. ನಾನೇ ಅಂತ ನಾನು ಯಾವತ್ತೂ ಹೇಳಿಲ್ಲ, ಅಕ್ಕ ಅಂತಲೇ ಬಾಯಿ ತುಂಬ ಕರೆಯೋದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನನಗೆ ಈ ಥರ ಅಕ್ಕ ಕೊಟ್ಟರು, ಒಂಥರ ಎಷ್ಟೋ ಸಮಾಧಾನ ಅಂತ ಅನ್ನಿಸ್ತು. ನನಗೆ ಶ್ರೀಮಂತದಲ್ಲಿ ಈ ಥರ ಎಲ್ಲ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಶ್ರೀಮಂತ ಅಷ್ಟು ಆಸೆ, ಒಂದು 95% ಆಸೆ ಎಲ್ಲ ಇವತ್ತು ಕಳೆದೋಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಸರಿ, ಇನ್ನು ಫೋಟೋಶೂಟ್ ಅಂತೂ ಇದು ಶ್ರೀಮಂತ ಅಂತೂ ಮಾಡೋಕ್ಕಾಗಲಿಲ್ಲ, ಮಾಡಿಸ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಮೆಟರ್ನಿಟಿ ಫೋಟೋಶೂಟ್ ಆದರೂ ಮಾಡಿಸ್ಕೊಳ್ಳೋಣ ಅಂತ ನನಗೆ ನಾನೇ ಡಿಸೈಡ್ ಆದೆ. ಯಾಕಂದರೆ ಈಗ ಅಟ್ಲೀಸ್ಟ್ ಆಸೆ ಎಲ್ಲ ತೀರಿಸ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕುಂಕುಮ ಕೊಟ್ಟು ಪ್ರೀತಿ ತೋರಿಸಿ ಕಳಿಸಿದ್ರು. ಅದರಿಂದ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನಗೆ ನಾನೇ ಅಂದ್ಕೊಂಡೆ. ಅಪ್ಪು ಜೊತೆ ಮಾತು ಕೂಡ ಆಡಿದ್ದಾಯಿತು. ಅಪ್ಪು ನೀನು ಯಾವಾಗ ಹೇಳ್ತೀಯೋ ಅವಾಗ ಮಾಡಿಸ್ಕೊ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್, ಇವಾಗ ಜೊತೆಲಿ ಹುಡ್ತೋರು ಕೂಡ ಹಿಂದೆ ಮುಂದೆ ನೋಡೋ ಅಂಥ ಕಾಲ ಬಂದುಬಿಟ್ಟಿದೆ. ಅಯ್ಯೋ ಅವಳನ್ನ ಕರಿಬೇಕಾ ಮಾಡಬೇಕಾ ಅನ್ನೋ ಅಂಥ ಕಾಲದಲ್ಲಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಥರ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು, ನಾವು ನಕ್ಕೊಂಡೇ ಎಲ್ಲ ಮುಗೀತು. ಅದಾದಮೇಲೆ ನಾನು ಇನ್ನೂ ಹೊರಡ್ಬೇಕಾಯ್ತಲ್ವ, 4 ಗಂಟೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಬೆಳಗ್ಗೆ 10 ಗಂಟೆಗೆ ಬಂದಿದ್ದಕ್ಕೆ 10:30, ಸಾಯಂಕಾಲ 4 ಗಂಟೆ, ಮಳೆ ಬೇರೆ ಶುರುವಾಗೋಯ್ತು. ಕಾಫಿ ಕುಡ್ಕೊಂಡು ಮಳೆ ಬಿಟ್ಟ ಮೇಲೆ 4:15 ಅಲ್ಲಿಂದ ಹೊರಟೆ. ಮನೆಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು ಫ್ರೆಂಡ್ಸ್. ದಾರಿ ಉದ್ದಕ್ಕೂ ಮಳೆ, ಫುಲ್ಲು ಮಳೆಯಲ್ಲಿ ಉದ್ದಕ್ಕೂ ಗಾಡಿಗಳು ನಿಲ್ಲಿಸ್ಕೊಂಡು ಅಲ್ಲಲ್ಲೇ ನಿಂತ್ಕೊಳ್ತಾ ಬಂದಿದ್ದಾಯಿತು. ಬಟ್ ಅಂತೂ ಇವತ್ತು ಇನ್ನೂ ಹೇಳೋದಾಯ್ತಂದರೆ ತುಂಬ ಮನಸ್ಸಿಗೆ ಸಮಾಧಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸಮಾಧಾನ ಸಿಕ್ಕಿದೆ. ಪ್ರೆಗ್ನೆಂಟ್ಗಳು ಏನೆಲ್ಲ ಬಯಸ್ತಾರೋ ಅಷ್ಟು ಪ್ರೀತಿ ಕೊಡಿ, ಯಾರಾದರೂ ಆಯಿತು, ಅವರಿಗೆ ನಿರಾಸೆ ಮಾಡಬೇಡಿ. ಇದು ನಾನು ಅಂದ್ಕೊಂಡಿರೇ ಕೊಟ್ಟಿದ್ದ ಪ್ರೀತಿ. ಇದು ತುಂಬ ಖುಷಿಯಾಯಿತು. ರೀಚ್ ಆಗೋಷ್ಟೊತ್ತಿಗೆ 7 ಗಂಟೆ ಆಗೋಗಿತ್ತು. ಸೊ ಅಷ್ಟು ಮಳೆ ಅಲ್ಲಲ್ಲೇ ನಿಂತ್ಕೊಳ್ತಾ ಬಂದೆ. ಹಾಗಾಗಿ ಬಂದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಕ್ಕ ಬಿರಿಯಾನಿ ಮತ್ತು ಫ್ರೈನ ಕೊಟ್ಟು ಕಳಿಸಿದ್ರು. ಸೊ ಬಿರಿಯಾನಿ ಮತ್ತು ಫ್ರೈ ಈಗ ಊಟಕ್ಕೆ ಅದೇ ಆಯಿತು. ಚಾರ್ವಿ ಕೂಡ ಅದನ್ನೇ ಕೊಟ್ಟಿದ್ದೀನಿ, ಊಟ ಮಾಡ್ಕೊಂಡಿದ್ದಾಳೆ ಅವಳು ಕೂಡ. ಅಪ್ಪುಗೆ ಕಾಫಿ ಮಾಡಿಕೊಟ್ಟಿದ್ದೀನಿ, ಅವರಿನ್ನೂ ಊಟ ಮಾಡ್ಕೊಂಡಿಲ್ಲ. ನಾನು ಊಟ ಮಾಡಿದೆ. ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ, ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ
ಫ್ರೆಂಡ್ಸ್ 15 ನಿಮಿಷದ ವ್ಲಾಗ್ ಕೂಡ ಆಗಿಲ್ಲ ಇವತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.